ಎಸ್, ಈಗ ಹನಿ ಟ್ರ್ಯಾಪ್ ಮೊದಲಿಗೆ ಬೆಳಕಿಗೆ ಬರುತ್ತೆ. ಇದೇ ಇವರೇ ಹೇಳ್ತಿದ್ರು, ರಾಜೇಂದ್ರ ಅವರು, ನನ್ನ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ ಅಂತ. ಬಟ್ ಈಗ ಏನು ಹೇಳ್ತಿದ್ದಾರೆ ಅಂತಂದರೆ, ನನ್ನ ಮೇಲೆ ನನಗೆ ಕೊಲೆ ಬೆದರಿಕೆ ಬಂದಿದೆ, ನನ್ನನ್ನು ಕೊಲೆ ಮಾಡುವಂತಹ ಏನಂತಂದರೆ ಪ್ರಯತ್ನಗಳು ನಡೆದಿವೆ ಅಂತ ಹೇಳಿದ್ದಾರೆ. ಇದನ್ನು ಕೂಡ ಮನವಿ ಪತ್ರ ತಗೊಳ್ತಾರೆ ಗೃಹ ಸಚಿವರು, ಅದನ್ನು ಹಿರಿಯ ಅಧಿಕಾರಿಗಳಿಗೆ ಕೊಡ್ತಾರೆ. ಅದು ಕೂಡ ವಿಚಾರಣೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಮುಂದಿನ ಸ್ಟೋರಿ ಏನಂತಂದರೆ, ಹಬ್ಬದ ದಿನದಂದೇ ಹಬ್ಬಕ್ಕಿಂತ ಮುಂಚೆಗೆ ರಾಜ್ಯದ ಜನರಿಗೆ ಬೇವನ್ನು ತಿನ್ನಿಸಿದ್ದೆ ಸರ್ಕಾರ ಅಂತಂದರೆ ದುಬಾರಿ ದುನಿಯಾದ ನಡುವೆ ಈಗ ಹಾಲಿನ ದರವೂ ರೇಟ್ ಜಾಸ್ತಿ ಆಗಿದೆ. ಜೊತೆಗೆ ಈಗ ಗ್ರಾಹಕರಿಗೆ ವಿದ್ಯುತ್ ಶಾಕ್ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ದುಬಾರಿ ದುನಿಯಾ ಹಾಲು ಕರೆಂಟ್ ಬಿಲ್ಲು ಹೆಚ್ಚು ತೆರಲು ಸಜ್ಜಾಗಿ ಅಂತ ಕನ್ನಡಪ್ರಭದಲ್ಲಿ ಒಂದು ಹೆಡ್ಲೈನ್ ಇದೆ. ಏಪ್ರಿಲ್ 1ರಿಂದ ರಾಜ್ಯದಲ್ಲಿ ಪರಿಷ್ಕೃತ ದರಗಳು ಜಾರಿಯಾಗಲಿದೆ. ಮೊದಲಿಗೆ ಹಾಲಿನ ದರ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಲು ಮತ್ತು ಮೊಸರು ಬೆಲೆ ಲೀಟರ್ಗೆ 4 ರೂಪಾಯಿ ದುಬಾರಿಯಾಗಿದೆ. 50 ಮಿಲಿ ಲೀಟರ್ಗೆ ಹೆಚ್ಚುವರಿ ಹಾಲು ಪೂರೈಕೆ ವಾಪಸ್, ಅದಕ್ಕೆ ವಿಧಿಸಿದ್ದ 2 ರೂಪಾಯಿ ಕೂಡ ಹಿಂಪಡೆದ ಸರ್ಕಾರ ಒಟ್ಟು 4 ರೂಪಾಯಿ ಏರಿಕೆಯನ್ನ ಮಾಡಿದೆ. ಪ್ರತಿ ಪ್ಯಾಕೇಜ್ಗೆ 2 ರೂಪಾಯಿ ಹೊರೆಯಾಗುತ್ತಾ ಇದೆ. ಈಗಾಗಲೇ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿರುವ ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರ ಯುಗಾದಿಯ ಹಬ್ಬದ ವೇಳೆ ಹೊಸ ಶಾಕ್ ಕೊಟ್ಟಿದೆ. ಎಲ್ಲಾ ಮಾದರಿಯ ನಂದಿನಿ ಹಾಲು ಮತ್ತು ಮೊಸರಿನ ದರವನ್ನು ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಿದೆ. ಈ ದರ ಹೆಚ್ಚಳ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಜಾರಿಗೆ ಮಾಡಲಾಗಿದೆ. ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಪ್ರತಿ ಲೀಟರ್ ಹಾಲಿಗೆ 50 ರೂಪಾಯಿ ಅಂದರೆ 50 ಮಿಲಿ ಲೀಟರ್ ಹೆಚ್ಚುವರಿ ನೀಡಿ 2 ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡ್ತಾ ಇದ್ದ ನಿರ್ಧಾರ ಹಿಂಪಡೆದುಕೊಂಡು ಇದೀಗ 1 ಲೀಟರ್ಗೆ 4 ರೂಪಾಯಿ ದರ ಪರಿಷ್ಕರಣೆ ಮಾಡಲಾಗಿದೆ. ಅಂದರೆ ಇನ್ನು ಮುಂದೆ ಹಾಲಿನ ಪ್ಯಾಕೇಜ್ಗಳು 50 ಮಿಲಿ ಲೀಟರ್ ಹೆಚ್ಚು ಹಾಲು ಸಿಗೋದಿಲ್ಲ. ಅದಕ್ಕೆ 2 ರೂಪಾಯಿ ಅಧಿಕವಾಗಿಯೂ ಕೂಡ ನೀಡಬೇಕಾಗಿಲ್ಲ. 1 ಲೀಟರ್ಗೆ 4 ರೂಪಾಯಿ ಹೆಚ್ಚಳವಾಗಿರುವಂತಹ ಬೆಲೆಯನ್ನು ನೀವು ಕೊಟ್ಟು ತಗೊಳ್ಬೇಕಾಗತ್ತೆ. ಈಗ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನೋಡ್ತಾ ಹೋಗೋದಾದ್ರೆ, ನೀಲಿ ಪ್ಯಾಕೇಜ್ಗೆ 46 ರೂಪಾಯಿ, ಆಮೇಲೆ ಹಸಿರು ಗ್ರೀನ್ ಪ್ಯಾಕೇಜ್ಗೆ 50 ರೂಪಾಯಿ, ಕೇಸರಿ ಪ್ಯಾಕೇಜ್ಗೆ 52 ರೂಪಾಯಿ, ಮೊಸರಿಗೆ 54 ರೂಪಾಯಿ ಪ್ರತಿ ಲೀಟರ್ಗೆ, ಹೀಗೆ 4 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ಕಾಫಿ ಚಹಾ ದರ 15% ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ನಂದಿನಿ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಆಗಿರುವ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಕಾಫಿ ಟೀ ದರದಲ್ಲೂ ಕೂಡ 10% 15% ಹೆಚ್ಚಳವಾಗಲಿದೆ ಅಂತ ಬೃಹತ್ ಬೆಂಗಳೂರು ಹೋಟೆಲ್ಗಳ ಸಂಘದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಹಾಲಿನ ದರ ಹೆಚ್ಚಳವಾದರೆ ಅಫ್ಕೋರ್ಸ್ ಕಾಫಿ ಟೀ ದರವೂ ಕೂಡ ಹೆಚ್ಚಳವಾಗುತ್ತೆ. ಬಟ್ ಒಂದು ಮಾತ್ರ ನೆನಪಿಟ್ಟುಕೊಳ್ಬೇಕು, ಈ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಕ್ಕಿಂತ ಈ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಏನಾದರೂ ಆದರೆ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯದ ಬೆಲೆ ಏರಿಕೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಈಗ 99,000 ರೂಪಾಯಿ ಚಿನ್ನ ಇದೆ, ಅದು ನಾಳೆಗೆ 90,000 ಬರಬಹುದು, 70,000 ಬರಬಹುದು. ಆದರೆ ಸಾದಾ ಟೀ ಅಂತ ಅಂತೀವಲ್ಲ, ಏನ್ರಿ ಟೀ 10 ರೂಪಾಯಿ. ಬಟ್ ಒಂದು ಸರ್ತಿ ನಾವು ಟೀ ಬೆಲೆ ಏನಾದರೂ ಜಾಸ್ತಿ ಆದರೆ, ಒಂದು ಇಡ್ಲಿ ಬೆಲೆ ಒಂದು ಪ್ಲೇಟ್ ಇಡ್ಲಿ ಬೆಲೆ 30 ರೂಪಾಯಿ ಕೊಡ್ತಾ ಇದ್ದೀವಿ. 45 ರೂಪಾಯಿ ಏನಾದರೂ ಆದರೆ ಅದು ಅಲ್ಲಿಗೆ ಫಿಕ್ಸು. ಅದರ ನೆಕ್ಸ್ಟ್ ಲೆವೆಲಲ್ಲಿ ಅದೇನಾಗುತ್ತೆ ಅಂತಂದರೆ ಈ ಬೆಲೆ ಏರಿಕೆ ಆಗುತ್ತೆ. ಈಗ ನಾವು 10 ರೂಪಾಯಿ ಕೊಟ್ಟು ಟೀ ಕುಡಿತಾ ಇದ್ದೀವಾ, ನಾಳೆ ಏನು ಮಾಡ್ತಾರೆ ಅಂತಂದರೆ 15 ರೂಪಾಯಿ ಮಾಡ್ತಾರೆ. ಬಟ್ ಟೀ ಆಹಾರ ಉತ್ಪನ್ನಗಳಿಗೆ ನಾವು ತಿನ್ನುವಂತಹ ಪದಾರ್ಥಗಳಿದಾವಲ್ಲ, ಅದರ ಬೆಲೆ ಮಾತ್ರ ಇಳಿಕೆಯಾಗಲ್ಲ. ಟೀ ಬೆಲೆ ಯಾವತ್ತೂ ಇಳಿಕೆಯಾಗಿಲ್ಲ. ಮೊದಲ 5 ರೂಪಾಯಿ ಇತ್ತು, 10 ರೂಪಾಯಿ ಆಯಿತು, 15 ರೂಪಾಯಿ ಆಗಿದೆ, ಈಗ 20 ರೂಪಾಯಿ ಆಗುತ್ತೆ. ಹಾಗೆ ದರ ಏರಿಕೆ ಆಗ್ತಾ ಹೋಗುತ್ತೆ ಹೊರತಾಗಿ ಕಮ್ಮಿ ಆಗ್ತಾ ಬರಲ್ಲ. ಸೊ ಇದು ಬೆಂಗಳೂರು ಮಹಾನಗರದಲ್ಲಿ ಇರುವಂತಹ ಜನರಿಗೆ, ಅಂದರೆ ಈಗೇನು ಉದ್ಯೋಗ ಮಾಡೋದಕ್ಕೆ ಬಂದಿರ್ತಾರಲ್ಲ ಬ್ಯಾಚುಲರ್ಸ್ಗಳು ಅಥವಾ ಕೆಲವೊಂದಿಷ್ಟು ಜನರಿಗೆ, ಇದು ಪ್ರತಿದಿನ ಹೊರಗೆ ತಿನ್ನುವಂತಹ ಜನರಿಗೆ ಇದು ಬೆಲೆ ಏರಿಕೆಗೆ ಬಿಸಿ ತಟ್ಟಲಿದೆ ಅಂತಲೇ ಹೇಳ್ಬೋದು. ಇನ್ನು ಗ್ರಾಹಕರಿಗೆ ವಿದ್ಯುತ್ ಫಿಕ್ಸ್ಡ್ ಚಾರ್ಜ್ ಬರೆ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಿಗದಿತ ಶುಲ್ಕ ಪ್ರತಿ ಕಿಲೋ ವ್ಯಾಟ್ಗೆ 25 ರೂಪಾಯಿ ಹೆಚ್ಚಳ ಮಾಡುವುದಕ್ಕೆ ಮುಂದಾಗಿದೆ. ಏಪ್ರಿಲ್ 1ರಿಂದ ಯೂನಿಟ್ಗೆ 26 ಪೈಸೆಯಷ್ಟು ಜಾಸ್ತಿ ಆಗ್ತಾ ಇದೆ. ವಾಣಿಜ್ಯ ಕೈಗಾರಿಕಾ ಗ್ರಾಹಕರಿಗೂ ಕೂಡ ದರ ಇಳಿಕೆ ಇಲ್ಲ ಅಂತ ಹೇಳಿದ್ದಾರೆ. ಗೃಹ ಬಳಕೆ ವಿದ್ಯುತ್ ಶುಲ್ಕ ಅಂದರೆ ಯಾರಿಗೆ ಎಷ್ಟೆಷ್ಟು ಪರಿಷ್ಕರಣೆ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಗೃಹ ಬಳಕೆ ವಿದ್ಯುತ್ ದಾರರಿಗೆ ಪೈಸೆಗೆ 26 ಪೈಸೆ ಹೆಚ್ಚಳವಾಗಿದೆ. LT ವಾಣಿಜ್ಯದ ಬಳಕೆದಾರರಿಗೆ 64 ಪೈಸೆ ಕಡಿತ ಮಾಡಲಾಗಿದೆ. LT5 ಕೈಗಾರಿಕೆಗೆ 1.25 ರೂಪಾಯಿ ಕಡಿತ ಮಾಡಲಾಗಿದೆ. HT
ಒಂದು ಕೈಗಾರಿಕೆಗೆ 6 ಪೈಸೆ ಹೆಚ್ಚಳ ಮಾಡಲಾಗಿದೆ. HT ವಾಣಿಜ್ಯಕ್ಕೆ 1.75 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ, ಕಡಿತ ಮಾಡಲಾಗಿದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ವಾರ್ಷಿಕ ವಿದ್ಯುತ್ ದರ ಪರಿಷ್ಕರಣೆ ಮಾಡಿದ್ದು, ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ನಿಗದಿತ ಶುಲ್ಕ ಹೆಚ್ಚಳ ಮೂಲಕ ಬರೆ ಹಾಕಿದೆ. ಇದೇ ವೇಳೆ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಪರ್ಕಗಳಿಗೆ ಶುಲ್ಕ ಕಡಿತದ ಯುಗಾದಿ ಕೊಡುಗೆಯನ್ನು ಕೂಡ ನೀಡಿದೆ. KERC ಆದೇಶದ ಮೇರೆಗೆ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ 2025-26ನೇ ಸಾಲಿಗೆ ಗೃಹ ಬಳಕೆದಾರರಿಗೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 26 ಪೈಸೆ ಹೆಚ್ಚಳವಾಗಿ ಪ್ರತಿ ಶುಲ್ಕವನ್ನು ಹೆಚ್ಚಳ ಮಾಡಬೇಕು ಅಂತ ಈಗಾಗಲೇ ಬಂದಿತ್ತು. ಅದನ್ನು 26 ಪೈಸೆ ಪ್ರತಿ ಯೂನಿಟ್ಗೆ 26 ಪೈಸೆ ಹೆಚ್ಚಳವಾಗಿದೆ. ಇನ್ನು 100 ಯೂನಿಟ್ ಬಳಸುವಂತಹ ಗ್ರಾಹಕರಿಗೆ 3 ಕಿಲೋವ್ಯಾಟ್ ಗ್ರಾಹಕರಿಗೆ ಮಾಸಿಕ 101 ರೂಪಾಯಿ ಹೊರೆಯಾಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದಾಗಿದೆ.